ಜಾಗ್ವಾರ್ ಗಾಡಿ ಎಷ್ಟು ಸ್ಪೀಡ್ ಆಗಿ ಬಂತು ಅಂತ ನಮಗೆಲ್ಲ ಗೊತ್ತಾಗಿದೆ. ಆದರೆ ಇವಾಗ ಎರಡನೇ ಸರಿ ಏನು ಮಾಡ್ತಾರೆ ನಮ್ಮ ನಿಖಿಲ್ ಸರ್ ಅಂತ ನಾವು ತುಂಬ ಕಾತುರದಿಂದ ಕಾಯ್ತಾ ಇರ್ಬೇಕಾರೆ ಇವಾಗ ನೋಡಿ ಇಲ್ಲಿ ನಮ್ಮ ಚೇತನ್ ಕುಮಾರ್ ಅವರನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನೋಡೋಕೆ ಹೋದ್ರೆ ನಿಖಿಲ್ ಬೈ ರಿಯಲಿ ಹ್ಯಾಪಿ ಆ್ಯಂಡ್ ರಿಯಲಿ ಟಾಕಿಂಗ್ ಟು ಯು ಇಸ್ ರಿಯಲಿ ಅ ಪ್ಲೆಜರ್. ಯಾಕೆಂದರೆ ಜಾಗ್ವಾರ್ ನೋಡಿದ್ಮೇಲೆ ಐ ಡೆಂಟ್ ಫೀಲ್ ನಮ್ಮ ಕನ್ನಡ ಸಿನಿಮಾ ಅಂತ ನನಗೆ ತುಂಬ ಹೆಮ್ಮೆ ಆಗ್ತಿತ್ತು ಚೇರ್ ಮೇಲೆ ಕೂತ್ಕೊಂಡು ನಾನು ಸಿನಿಮಾ ನೋಡ್ತಿರ್ಬೇಕಾದ್ರೆ. ಬಟ್ ಇಲ್ಲಿ ನಮ್ಮ ಗೆಳೆಯ ಡೀಸೆಂಟಾಗಿ ಇಷ್ಟು ಕೈ ಕಟ್ಕೊಂಡು ಇರ್ತಾರೆ ಅಷ್ಟೇ, ಬಟ್ ಒಳಗಡೆ ತುಂಬ ದೊಡ್ಡ ಬಹುದ್ದೂರಿನ ಮನಸ್ಸು ಇವ್ರಿಗೆ. ಹೆಂಗೆ ಬ್ರದರ್ ಈ ಒಂದು ಕಾಂಬೋ ವರ್ಕೌಟ್ ಆಗೋದಕ್ಕೆ ಏನು ಸಾಕ್ಷಿ ಆಯಿತು, ಏನು ಕಾರಣ ಆಯಿತು? ಮೊದಲನೇದಾಗಿ ನಿಮ್ಮ ವಾಯ್ಸ್ ತುಂಬ ಜೋರಾಗಿದೆ. ಇಲ್ಲಾಂದರೆ ಡಬ್ಬಿಂಗಿಗೆ ಟ್ರೈ ಮಾಡ್ಬೋದು, ತಮಾಷೆ ಮಾಡ್ತೀನಿ, ಜೋಕ್ ಮಾಡ್ತೀನಿ. ಎನಿವೇಸ್, ಸೊ ಚೇತನ್ ಸರ್ ಬಂದು ನನಗೆ ಜಾಗ್ವಾರ್ ಟೈಮಿಂದನೂ ಪರಿಚಯ. ನನಗೆ ಮೊದಲನೇ ಸಾಂಗ್ ಬರ್ದಿದ್ದು ಚೇತನ್ ಸರು. ಸೊ ಇವನ್ ಇನ್ಫ್ಯಾಕ್ಟ್ ನನಗೆ ಫ್ಯಾಮಿಲಿ ಇದ್ದಂಗೆ ಚೇತನ್ ಸರ್. ನನ್ನ ಡಬ್ಬಿಂಗಲ್ಲಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಜಾಗ್ವಾರಲ್ಲಿ ಬಂದು ಇನ್ವಾಲ್ವ್ ಆಗಿ ಕೂತ್ಕೊಂಡ್ರು. ಸೊ ಆವಾಗಿಂದನೂ ನಾನು ಚೇತನ್ ಸರ್ ನೋಡಿಕೊಂಡೇ ಬಂದಿದ್ದೀನಿ. ಈಸ್ ಎ ವೆರಿ ಗುಡ್ ರೈಟರ್. ನನಗೆ ತುಂಬ ಖುಷಿ ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ. ಎಸ್ಪೆಷಲಿ ದ ವೇ ದ ಸ್ಟೋರಿ ಹಸ್ ಬಿನ್ ಕುಕ್ಡ್ ಅಪ್. ಇವತ್ತು ಒಂದು 2 ತಿಂಗಳಿಂದ ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಮಿಕ್ಕಿದ್ದೆಲ್ಲ ಚೇತನ್ ಸರ್ಗೆ ಕೇಳಬೇಕು. ಅವ್ರು ನೋಡಿ, ಅವ್ರು ಸೈಲೆಂಟಾಗಿ ಇರ್ತಾರೆ, ಅವರು ಡೀಸೆಂಟಾಗಿ ನಿಂತ್ಕೊಂಡಿದ್ದಾರೆ. ಬಟ್ ಆದರೂ ಇಷ್ಟೊಂದು ಗೆಳೆತನ ಇದ್ರೂ ಕೂಡ ಇವರು ನಿಮ್ಮನ್ ಸರ್ ಅಂತಾರೆ, ಇವರು ನಿಮ್ಮನ್ ಸರ್ ಅಂತಾರೆ. ಅದು ಹೆಂಗೆ ಗೆಳೆಯ? ನನಗೆ ಮೊದಲು ವಿಷಯ ಹೇಳಬೇಕು. ಆ್ಯಕ್ಚುಲಿ ಏನಂತಂದರೆ ಜಾಗ್ವಾರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅಂಥ ಒಂದು ದೊಡ್ಡ ಸ್ಟ್ಯಾಂಡರ್ಡ್ ಸಿನಿಮಾ ಮಾಡಿ ಎರಡನೇ ಸಿನಿಮಾ ಕನ್ನಡವ್ರಿಗೆ ಮಾಡಬೇಕು ಅಂದ್ಕೊಳ್ಳೋದು ಒಂದು ದೊಡ್ಡ ವಿಷಯ. ಆಮೇಲೆ ಇನ್ನೂ ಒಂದೇನಂತಂದರೆ ಅವ್ರಿಗೆ 6ನೇ ಸಿನಿಮಾನೋ 7ನೇ ಸಿನಿಮಾನೋ ಅನಿಸುತ್ತೆ ಜಾಗ್ವಾರು. ನಮ್ಗೆ ಸಿಕ್ಕಿರೋದು ದೊಡ್ಡ ಭಾಗ್ಯ ಅಂತ ಹೇಳ್ಬೇಕು. ಆಮೇಲೆ ದೊಡ್ಡ ಪ್ರೊಡಕ್ಷನ್ ಹೌಸು, 6 ಮೆಗಾ ಹಿಟ್ ಸಿನಿಮಾಗಳಿದೆ ಹಿಂದೆ. ಸೊ 7ನೇ ಸಿನಿಮಾ ಅಂತ ಅಂದ್ಕೊಂಡಾಗ ಅವರ ದೊಡ್ಡತನ ಅದು, ಅಂದರೆ ಅವರ ದೊಡ್ಡ ಮನಸ್ಸು. ಯಾಕಂದರೆ ಈ ಲೈನಪ್ಸಲ್ಲಿ ಬಂದರೆ ಪುರಿ ಜಗನ್ನಾಥ್ ಸರ್ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ನಾನು ಮಾಡಿರೋದು ಒಂದು ಸಿನಿಮಾ, ರೈಟ್ರಾಗಿ ಒಂದಿಷ್ಟು ಸಿನಿಮಾ ಆಡ್ ಬರ್ದೀನಿ. 2ನೇ ಸಿನಿಮಾ ನೋಡಿ ಇನ್ನೂ ಇದೆ, ಬಟ್ ಸ್ಟಿಲ್ ನಮ್ಮನ್ನು ನಂಬೋದಿದೆಯಲ್ಲ. ಅದನ್ನು ಆಗಲೇ ಹೇಳಿದಾಗೆ ಕತೆ ಅನ್ನೋದು ಬಂದು ನಾವು ಮಾಡಿದ್ವಿ ಅನ್ನೋಕ್ಕಿಂತ ಅವ್ರು ಒಳ್ಳೆ ಅವ್ರ ಜೊತೆ ಕೂತ್ರೆ ಗೊತ್ತಾಗುತ್ತೆ ಆ ಎನರ್ಜಿ, ಆ ಇನ್ಸ್ಪಿರೇಷನು, ಎಲ್ಲೋ ಒಂದು ಬ್ರದರ್ಹುಡ್ ಫೀಲು, ಅದು ಒಂದು ಕತೆ ಆಗಿದೆ ಅಷ್ಟೇ. ಆಮೇಲೆ ಅಣ್ಣ ಅಲ್ಟಿಮೇಟ್ಲಿ ಚೇತನ್ ಅವ್ರು ಹೇಳಿದ್ರು ದೊಡ್ಡತನ ಅಂತ, ಬಟ್ ಪ್ರಶ್ನೆ ಅದಲ್ಲ. ಬಿಕಾಸ್ ಪ್ರತಿಯೊಬ್ಬರು ಇವತ್ತು ಏನು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಅವ್ರ ಕೆರಿಯರಲ್ಲಿ, ಎಲ್ರಿಗೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ ಲೈಫಲ್ಲಿ. ಆಮೇಲೆ ಎಲ್ರಿಗೂ ಅಂದರೆ ಟ್ಯಾಲೆಂಟ್ ಇರಬೇಕು, ಇದ್ರೇ ಮೇಲೆ ಹೋಗೋಕ್ಕಾಗೋದು. ಇವತ್ತು ಕೇವಲ ಒಂದು ಹೆಸರಿದ ತಕ್ಷಣ ಯಾರೋ ಒಂದು ದೊಡ್ಡ ಡೈರೆಕ್ಟರ್ ಅಂದ ತಕ್ಷಣ ಅವರು ಹಿಡಿದಿರ್ತಾರೆ. ನಾನು ಹೇಳೋದು ಇವತ್ತಿಗೆ ಎಲ್ಲ ಸಿನಿಮಾನೂ ಹಿಟ್ಟಾಗಬೇಕಂತ ಏನಲ್ಲ, ಎಲ್ಲರೂ ಆಸೆ ಪಟ್ಕೊಂಡ್ಬಂದಿರ್ತಾರೆ ನಾನು ಬ್ಲಾಕ್ ಬಸ್ಟ್ರೆ ಅಂತಲೇ ಅನ್ಕೊಂಬರೋದು ಎಲ್ಲರೂ. ಬಟ್ ಇಟ್ ಈಸ್ ಎ ವೆರಿ ಟಫ್ ಕಾಲ್. ಯಾಕೆಂದರೆ ಇವತ್ತು ನಿಮಗೆ ಗೊತ್ತಿದ್ದಂಗೆ 4-5 ಲ್ಯಾಂಗ್ವೇಜ್ಗಳು ರಿಲೀಸ್ ಆಗ್ತವೆ ಬೆಂಗಳೂರಲ್ಲಿ. ಮಲ್ಟಿಪ್ಲೆಕ್ಸಸ್ಸಲ್ಲಿ ನೋಡ್ತೀರಾ ನೀವು, ಆಪ್ಷನ್ಸ್ ಜಾಸ್ತಿ ಜನಗಳಿಗೆ. ಅಂದರೆ ನಾವು ಜನಗಳಿಗೆ ಚೀಟ್ ಮಾಡೋಕ್ಕಾಗೋಲ್ಲ ಇವತ್ತು. ಆಮೇಲೆ ಚೀಟ್ ಮಾಡಲೂಬಾರ್ದು, ಅವರು ಹ್ಯಾಪಿಯಾಗಿ ಹೋಗ್ಬೇಕು. ಯಾಕಂದರೆ ಅವರು ದುಡ್ಡು ಕೊಟ್ಟಿರ್ತಾರೆ, 100 ರೂಪಾಯಿ ವಾಡೆವರ್ ದ ಪ್ರೈಸಸ್ ಅಷ್ಟು ಕೊಟ್ಟಿರ್ತಾರೆ, ಅವ್ರು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಹೋಗಬೇಕು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಸೂಪರ್. ಇಲ್ಲಿ ಈ ಯಂಗ್ಸ್ಟರ್ ಅನ್ನೋ ಫ್ಯಾಕ್ಟರ್ ಎಷ್ಟು ವರ್ಕೌಟ್ ಆಯಿತು ನಿಖಿಲ್ ಬಾಸ್? ಯಾಕೆಂದರೆ ಇವರು ಯಂಗ್ಸ್ಟರ್, ನೀವು ಯಂಗ್ಸ್ಟರ್, ಆ ಜೊತೆ ಕೂತ್ಕೊಂಡಾಗ ಅದೊಂಥರ ಬೇರೆ ಬಾಂಡಿಂಗೇ ಆಗುತ್ತೆ. ಖಂಡಿತ. ನಾನು ಅವಾಗಲೇ ಹೇಳದ್ನಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ಇವಾಗ ಯುಗಾದಿಗೆ ಊರಿಗೆ ಹೋದ್ರಿ ಇವರು ಒಂದಿನ. ನಾನು ಅದನ್ನೇ ಅದು ಹೆಂಗಿದೆ ಅಂದರೆ ನೋಡಿ, ನಾವು ವರ್ಕೌಟ್ ಮುಗಿಸ್ಕೊಂಡು ನಮ್ಮ ಆಫೀಸಿಗೆ ಬರ್ತೀವಿ, ಸದಾಶಿವ ನಗರಲ್ಲಿ ಕೂತ್ಕೊತೀವಿ. ಡೈಲಿ ನೋಡಿ ಆರ್ಟ್ ಡೈರೆಕ್ಟರ್ ಸ್ಕೆಚ್ ಮಾಡ್ತಾ ಇರ್ತಾರೆ, ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸಬ್ಜೆಕ್ಟ್ ಇನ್ನೂ ಏನಾದ್ರು ಸ್ಟ್ರಾಂಗ್ ಮಾಡ್ಕೋಬೋದಾ, ಇನ್ನೂ ಏನಾದ್ರು ಒಳ್ಳೆ ಡೈಲಾಗ್ ಬರೀಬೋದಾ, ಅಥವಾ ಈ ಕಡೆ DOP ಕಡೆಯಿಂದ ನಿನ್ಗೇನು ಬೇಕಮ್ಮ, ಯಾವ ಥರ ಮಾಡೋಣ, ಈ ಥರ ಮಾಡೋಣ, ಆ ಥರ ಮಾಡೋಣ, ರೆಫರೆನ್ಸ್ಗಳು ಎತ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಇವ್ರು 1 ದಿನ 2 ದಿನ ಎಲ್ಲ ಹೋದ ತಕ್ಷಣ ನಮಗೆ ಒಂಥರ ಮಿಸ್ಸಿಂಗು. ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್, ನಮ್ಮ ಅಣ್ಣನೋ ತಮ್ಮನೋ ಯಾರೋ ಎಲ್ಲ ಊರಿಗೆ ಹೋಗಿದ್ದಾರೆ, ಯಾವಾಗ ಬರ್ತಾರಪ್ಪ ಅಂತ ಆ ಥರ. ಸೊ ಆ ಥರ ಏನಕ್ಕೆ ನೀವು ಉಗಾದಿಗೆ ಹೇಳ್ದಂಗೆ ಹೋಗ್ಬಿಟ್ಟು 2-3 ದಿನ ಅಲ್ಲೇ ಇದ್ರಿ ಊರಲ್ಲಿ? 2-3 ದಿನ ಇರಲಿಲ್ಲ ಅವರು. 2-3 ದಿನ ಅಂದವ್ರು 1 ದಿನದಲ್ಲಿ ಬಂದ್ಬಿಟ್ಟು ಅವ್ರು ಟೆನ್ಷನಲ್ಲಿ. ಇನ್ನೊಂದೇನಂತಂದರೆ ಅದೇ ಎಲ್ಲ ಏನಾಗುತ್ತೆ, ಒಂದು ಸಿನಿಮಾ ಒಂದು ಕತೆ ಮಾಡಬೇಕು ಅಂದಾಗಿನ್ನ ಆ ಒಂದು ಫಸ್ಟ್ ಸಿನಿಮಾನೇ ಅದೊಂದು ಬೆಂಚ್ ಮಾರ್ಕ್ ಮೂವಿ. ಕನ್ನಡದಲ್ಲಿ ಯಾರೂ ಮುಟ್ಟಕ್ಕಾಗಲ್ಲ ಆ ಹೈಟಲ್ಲಿದೆ. ಯಾರೋ ಒಬ್ಬ ಪ್ರೊಡ್ಯೂಸರ್ನು ಭಯ ಬೀಳೋ ಅಷ್ಟು ಹೈಟಲ್ಲಿದೆ ಫಸ್ಟ್ ಸಿನಿಮಾ. ಆಮೇಲೆ ಅವ್ರಿಗೆ ಆಲ್ರೆಡಿ ತೆಲುಗುನಲ್ಲೂ ಒಂದು ಮಾರ್ಕೆಟ್ ಓಪನ್ ಆಗಿದೆ. ಅಲ್ಲಿ ಎಷ್ಟೋ ಜನ ಒಂದು ಬಾಲಿವುಡ್ ಪ್ರೊಡಕ್ಷನ್ ಹೌಸಿಂದ ಹಿಡಿದು ನಿಮಗೆ ನಿಖಿಲ್ ಅವರು ಒಬ್ಬರು ಆ್ಯಕ್ಟ್ರಾಗಿ ಮಾತ್ರ ಪರಿಚಯ, ಬಟ್ ಅವ್ರ ಜೊತೆ ಇಳಿದ್ರೆ ಗೊತ್ತಾಗುತ್ತೆ ಅವರಲ್ಲೊಬ್ಬ ಅದ್ಭುತ ನಿರ್ಮಾಪಕರಿದ್ದಾರೆ, ಒಂದು ಅದ್ಭುತ ಬರಹಗಾರರಿದ್ದಾರೆ, ಅದ್ಭುತ ಬರಹನೂನಾ ಅಂದರೆ ಅವ್ರಿಗೆಲ್ಲ ಸೆನ್ಸ್ ಇದೆ. ಈಸ್ ಅ ವಂಡರ್ಫುಲ್ ರೈಟರ್. ಅವ್ರ ಇನ್ಪುಟ್ಸ್ಗಳು ಅವ್ರ ಜೊತೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಅಂದರೆ ಒಂದು ಈಗ ಅಣ್ಣ ಇರ್ಬೋದು, ಅವರೊಂದು ಇನ್ಪುಟ್ಸು, ಅವರ ಒಂದು ವಿಷಯಗಳು. ಸೊ ಒಂದು ಕತೆ ಅನ್ನೋದು ನಾವು ಏನೇ ಒಂದು ಸೋಲ್ ಅನ್ನೋದನ್ನ ಏನು ಆತ್ಮ ಅಂತ ಅನ್ಕೋತೀವಿ, ಆ ಥರ ಮಾಡಿಕೊಂಡ್ರು ಈ ಥರ ಒಂದು ಇನ್ಸ್ಪಿರೇಷನ್ ಕ್ಯಾರೆಕ್ಟರ್ಸ್ ಜೊತೆ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಒಂದು ಒಳ್ಳೆ ಕತೆ ಬರುತ್ತೆ. ಆಮೇಲೆ ಒಂದು ಒಳ್ಳೆ ಎನರ್ಜಿ ಇದೆ. ಸರ್ ಹೇಳ್ದಂಗೆ ಆಗಲೇ ಒಂದು ವಂಡರ್ಫುಲ್ ಟೀಮ್ ಇದೆ, ರೌಂಡಪ್ ಆಗಿದೆ, ಎಲ್ಲ ಒಂದು ಒಳ್ಳೆ ರೀತಿ ಸಿನಿಮಾ. ಸೊ ಇಷ್ಟೊಂದೆಲ್ಲ ಒಂದು ಪ್ರೆಷರ್ ಅಥವಾ ಅಷ್ಟು ದೊಡ್ಡ ಸಿನಿಮಾನ ನಾನು ಮೀರಿಸಬೇಕು, ಸೆಕೆಂಡ್ ಸಿನಿಮಾ ನಿಖಿಲ್ ಸರ್ ಮಾಡ್ತಾ ಇರ್ಬೇಕಾರೆ ಜಾಗ್ವಾರ್ ಅಂತ ಹೇಳಿ ಏನಾದರೂ
ಪ್ರೆಷರಿಂದ ಮಾಡಿದಂತಹ ಕಥೆಗಳು. ಯಾಕಂದ್ರೆ ಅಷ್ಟೊಂದು ಜನ ತೆಲುಗು ಡೈರೆಕ್ಟರ್ಸನ್ನು ಮೀರಿಸಿ ಕನ್ನಡದವರು ಸಿನಿಮಾ ಮಾಡಬೇಕು ಅಂತ, ಯಾಕಂದ್ರೆ ಈ ಸಿನಿಮಾ ತೆಲುಗುಲು ಕೂಡ ಹೋಗ್ತಾ ಇರೋದ್ರಿಂದ ಪ್ರೆಷರ್ ಅಂತ ಏನಾದರೂ ಇತ್ತ, ಅದನ್ನ ನಮ್ಮ ನಿಖಿಲ್ ಅವರು ಯಾವ ರೀತಿ ನಿವಾರಿಸ್ತಾ ಇದ್ರು? ಮೋಸ್ಟ್ ಆಫ್ ಅಲ್ಲ, ಪ್ರೆಷರ್ ಅನ್ನೋಕ್ಕಿಂತ ಅದು ಪ್ಲೆಷರು. ಫಸ್ಟ್ ಆಫ್ ಆಲ್ ಕರೆದು ನಮ್ಮನ್ನ ಡೈಲಾಗ್ಸ್ ಹಿಂಗೆ ಗೊತ್ತಲ್ಲ ಪಂಚು. ಅಂದರೆ ಫಸ್ಟ್ ಆಫ್ ಆಲು ಕರೆದಿರೋದು ತುಂಬ ದೊಡ್ಡ ವಿಷಯ, ನಾವು ಅಲ್ಲಿ ಇರ್ತೀವಿ ಅನ್ನೋ ದೊಡ್ಡ ವಿಷಯ. ಆಮೇಲೆ ಕತೆ ಅಂದಾಗ ಒಬ್ಬ ನಾರ್ಮಲ್ ಹೀರೋ ಥರ ನಾವು ಮಾಡೋಕ್ಕಾಗಲ್ಲ ಸರ್ಗೆ. ಅಲ್ಲೊಂದು ಇತಿಹಾಸ ಇದೆ, ಒಂದು ಇಂಡಿಯಾಗೇ ಒಂದು ದೊಡ್ಡ ಇತಿಹಾಸ ಇದೆ ಮನೆತನ. ಇನ್ನು ನಮ್ಮ ಕನ್ನಡಕ್ಕೆ ಎಷ್ಟು ಕೊಡುಗೆಗಳಿದೆ, ಆಗಲೇ ಹೇಳಿದ್ರು ನಮ್ಮ ಭಾಷಾ ಸರು 100% ಟ್ಯಾಕ್ಸ್ ಫ್ರೀ ಆಗಿದ್ದೆ ಕುಮಾರನಿಂದ ಅಂತ. ಸೊ ಇಷ್ಟೆಲ್ಲ ಇದ್ದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಎಲ್ಲೂ ಕೂಡ ನಾವು ಅದನ್ನು ಖುಷಿ ಅನ್ನೋಕ್ಕಿಂತ ಸಂಭ್ರಮ ಅನ್ನೋಕ್ಕಿಂತ ಅದೊಂದು ದೊಡ್ಡ ಜವಾಬ್ದಾರಿ. ಅದನ್ನು ಎತ್ಕೊತಾ ಇದ್ದೀವಿ ಅಂದಮೇಲೆ ದೇವ್ರ ಪಲ್ಲಕ್ಕಿನ ಎತ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡ್ಬೇಕಂದ್ರೆ ಎತ್ಕೊಂಡ್ಮೇಲೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಮುಟ್ಸೋಗಂಟೂ ಆ ಜವಾಬ್ದಾರಿ ಇಟ್ಕೋಬೇಕು. ಎಲ್ಲರೂ ಇದ್ದಾರೆ ಜೊತೆಯಲ್ಲಿ. ಸೊ ಇವೊಂದೊಂದು ಪಾಸಿಟಿವ್ ಆಂಬಿಯನ್ಸ್ ಇದೆ ಆ್ಯಂಡ್ ಅವರೇ ಒಂದು ದೊಡ್ಡ ಎನರ್ಜಿ. ಸೊ ಹಂಗಿದ್ದಾಗ ಎಲ್ಲ ಒಂದು ಪಾಸಿಟಿವ್. ಅಷ್ಟೆಲ್ಲ ಇತಿಹಾಸ ಇದ್ರು, ದೇವ್ರ ಪಲ್ಲಕ್ಕಿಗೂ ಹೋಲಿಸಿದ್ರು ಕೂಡ, ಬಟ್ ನಮ್ಮ ನಿಖಿಲ್ ಸರ್ ಆಲ್ವೇಸ್ ಇಸ್ ಗ್ರೌಂಡೆಡ್. ಅವ್ರು ಅಷ್ಟು ಹಂಬಲ್, ಅಷ್ಟು ಡೌನ್ ಟು ದ ಅರ್ತ್. ಅದು ಒಂದು ಯಂಗ್ಸ್ಟರ್ ಅಲ್ಲಿ ತುಂಬಾ ರೇರ್ ಬ್ರದರ್. ಯಾಕಂದ್ರೆ ಆ ಥರ, ಯಾಕಂದ್ರೆ ನಾವು ನೋಡಿರ್ತೀವಲ್ಲ ಬೇರೆ ಹಿಂಗೆ ಇಲ್ಲಪ್ಪ ಹಂಗೆ ಹಿಂಗೆ ಅಂತ, ಬಟ್ ಹಂಗೂ ಇರ್ಬೇಕಾದ್ರೆ ನೀವು ಹಿಂಗೆ ಡೌನ್ ಟು ಅರ್ತ್ ಇರೋದು ಯಾವ ರೀತಿ ಹೆಂಗಾಗುತ್ತೆ? ಆ ಥರ ಎಲ್ಲ ಏನಿಲ್ಲ, ಡೌನ್ ಟು ಅರ್ತ್ ಆ ಥರ ಎಲ್ಲ ಏನಿಲ್ಲ ಸರ್. ಏನಂದರೆ ಬೇಸಿಕಲಿ ನಮ್ಮ ತಂದೆಯವ್ರನ್ನ ನಾನು ನೋಡ್ಕೊಂಡು ಬೆಳೆದಿರೋದು. ಯಾಕಂದರೆ ನಮ್ಮ ತಂದೆಯವ್ರಿಗೆ ನಾನು ಇವನ್ ಒಂದು 1% ಅಲ್ಲ, ನನಗೆ ಹೋಲಿಕೆನೇ ಮಾಡ್ಕೊಳಕ್ಕಾಗೋದಿಲ್ಲ. ಅವರ ಒಂದು ಹ್ಯುಮ್ಯಾನಿಟಿ ಅದೆಲ್ಲ ಒಂದು ಬಡವ್ರ ಮೇಲೆ ಅವರು ಇಟ್ಕೊಂಡಿರೋವಂಥ ಒಂದು. ಯಾಕಂದರೆ ನೆನ್ನೆ ಕೂಡ ಆ್ಯಕ್ಚುಲಿ ಒಂದು ನಾನು ಗಾಡಿನಲ್ಲಿ ಎಂಟ್ರ್ ಆಗಬೇಕಾದ್ರೆ ಮನೆಗೆ ಆಟೋನಲ್ಲಿ ಯಾವುದೋ ವಿಷಯ ಹತ್ಕೊಂಡು ಒಂದು ಹಿಂದೆಗಡೆ ಆಟೋನಲ್ಲಿ ಕೂತಿತ್ತು. ನಾನು ಗಾಡಿ ಬಂದ ತಕ್ಷಣ ಆಟೋನ ತೆಗಿಸ್ತಾಯಿದ್ರು. ನಾನು ಒಳಗಡೆ ಎಂಟ್ರಾಗಿ ಕೇಳಿದೆ ಏನಂತ ಪೊಲೀಸವ್ರಿಗೆ, ಈ ಥರ ಏನೋ ಗಂಡ ಅದೇನೋ ತೊಂದರೆ ಇದೆಯಂತೆ, ಏನೋ ಪಾಪ ಬಡಿತಾನಂತೆ ಅಂತ ಹೇಳಿದ್ರು. ಸುಮ್ಮನೆ ಮೇಲೋಗಿ ತಂದೆಯವ್ರಿಗೆ ಹುಷಾರಿಲ್ಲ, ಆ್ಯಕ್ಚುಲಿ ಸ್ವಲ್ಪ ಕೆಮ್ಮಾಗಿದೆ, ಮಲ್ಕೊಂಡಿದ್ರು. ಹೇಳಿದೆ ತಕ್ಷಣ ಎದ್ರು, ಎಲ್ಲಿ ಏನೋ ಕರ್ಸು, ಏನು ಕತೆ, ನಾಳೆ ಬರೋಕೆ ಕೇಳು ಬೆಳಿಗ್ಗೆ. ಅಂದರೆ ಆ ಒಂದು ಹ್ಯುಮ್ಯಾನಿಟಿ ಇದೆಯಲ್ಲ, ಸೊ ಆ ಲೆವೆಲ್ಗೆ ನಾವು ಯಾವತ್ತೂ ರೀಚ್ ಆಗೋಕ್ಕಾಗೋದಿಲ್ಲ. ಅದು ಕುಮಾರಣ್ಣ ಒಬ್ಬರೇ ಆಗೋಕ್ಕಾಗೋದು. ಸೊ ಇಟ್ಸ್ ಎಕ್ಸ್ಟ್ರಾಡಿನರಿ ಆ್ಯಕ್ಚುಲಿ. ಅಂಥವ್ರ ಮಗ ಹುಟ್ಟಿರೋದು ನನ್ನ ಪುಣ್ಯ ಅಂತ ಅನ್ಸುತ್ತೆ. ಸೂಪರ್, ನಿಜವಾಗ್ಲೂ. ಆ್ಯಂಡ್ ಈ ಕತೆಗೆ ಅಂತ ಬಂದಾಗ ಅಫ್ಕೋರ್ಸ್ ಏನೂ ಬಿಟ್ಕೊಡೋದಿಲ್ಲ. ಇನ್ನೂ ಸ್ವಲ್ಪ ನಾವಿನ್ನೂ ಶೂಟಿಂಗಿಗೂ ಹೋಗಿಲ್ಲ. ಅಫ್ಕೋರ್ಸ್ ಗೆಳೆಯನೂ ಬಿಟ್ಕೊಡಲ್ಲ, ಏನೇ ಹೇಳಿದ್ರು ಆಚೆ ವಿಷಯಗಳು ಬಿಟ್ಕೊಡಲ್ಲ. ಬಟ್ ಆದ್ರೂ ಕತೆನ ಒಂದು ರೀತಿ ನೋಡೋವಂತಹ ರೀತಿ, ನಿಖಿಲ್ ಅವ್ರು ನೋಡೋವಂತಹ ರೀತಿ ಆ್ಯಸ್ ಅನ್ ಆಡಿಯನ್ಸ ಆರ್ ಆಸ್ ಅ ಪ್ರೊಡ್ಯೂಸರ ಆರ್ ಆಸ್ ಅ ಡೈರೆಕ್ಟರ. ಯಾಕೆಂದರೆ ಬಿಕಾಸ್ ಗೆಳೆಯ ಹೇಳ್ದಂಗೆ ನಿಮ್ಗೆ ಎಲ್ಲ ಕೆಲಸಗಳು ಗೊತ್ತಿರೋದ್ರಿಂದ ಸಿನಿಮಾದಲ್ಲಿ ಏನು ಒಂದು ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಬ್ರದರ್? ಖಂಡಿತವಾಗಲೂ ಆ್ಯಸ್ ಅನ್ ಆಡಿಯನ್ ಫಸ್ಟ್ ನೋಡಬೇಕಾಗತ್ತೆ ನಾವು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರು ಮಾಡ್ತಾ ಇರೋ ಸಿನಿಮಾ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕೇಳುತ್ತೆ, ಎಲ್ಲರೂ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತಲೇ ಸಿನಿಮಾ ಸ್ಟಾರ್ಟ್ ಮಾಡೋದು. ಬಟ್ ಅಲ್ಟಿಮೇಟ್ಲಿ ಆಡಿಯನ್ಸ್ ಡಿಸಿಷನ್ ತೊಗೊತಾರೆ. ಯಾಕೆಂದರೆ ನಾನು ಆವಾಗಲೇ ಹೇಳ್ದಂಗೆ ಹಲವಾರು ಲ್ಯಾಂಗ್ವೇಜ್ಗಳು ಬರ್ತವೆ. ಸೊ ಒಂದು ಕಾಂಪಿಟೇಷನ್ ಲೆವೆಲ್ ಅನ್ನೋದು ಬೇರೆ ಲೆವೆಲ್ಗೆ ಇದೆ ಇವತ್ತು. ಯಾಕೆಂದರೆ ಇಟ್ ಇಸ್ ನಾಟ್ ಎ ಜೋಕ್ ಒಂದು ಆಡಿಯನ್ನ ಒಂದು ಇಂಪ್ರೆಸ್ ಮಾಡೋದು ಇವತ್ತಿನ ದಿನ. ಯಾವುದೋ ಒಂದು ಎಲ್ಲೋ ಒಂದು ಎಡವು ಬಿಟ್ಟರೆ, ನಾನು ಹೇಳ್ತೀನಲ್ಲ, ಒಂದು ಸೀನ್ ಡ್ರಾಪ್ ಆದರೆ ಸಿನಿಮಾ ಮುಗಿದೋಗುತ್ತೆ. ಆ ಲೆವೆಲ್ ಜಡ್ಜ್ಮೆಂಟಲ್ಲಿ ಇದ್ದಾರೆ ಇವತ್ತು ಆಡಿಯನ್ಸು. ಸೊ ಒಂದು ತುಂಬ ಯೋಚನೆ ಮಾಡಿ ಅಳದು ಸುರಿದು ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಜೊತೆ ಇರುವಂತಹ ನಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಏಜ್ ಫ್ರೆಂಡ್ ಸರ್ಕಲ್ ನಾನು ಕೇಳ್ತೀನಿ, ಅವರಿಂದ ನಿಮ್ಗೆ ಏನಾರ ಪಲ್ಸ್ಗಳು ಸಿಗೋದು, ಅಥವಾ ಅವರು ಹುಡುಗರ ಹತ್ರ ಒಂದಷ್ಟು ಜನ ಮಾತಾಡೋದು, ಕಾಲೇಜ್ ಹುಡುಗರ ಹತ್ರ ಮಾತಾಡೋದು, ಆ ಥರದ್ದು ಏನಾರು ಆಗ್ತವೆ? ಬೇಸಿಕಲಿ ನನಗೆ ಫ್ರೆಂಡ್ ಸರ್ಕಲ್ ಕಮ್ಮಿ. ಸುಮಾರು ಒಂದು 4-5 ವರ್ಷದಿಂದ ಕಮ್ಮಿನೇ ಫ್ರೆಂಡ್ ಸರ್ಕಲ್ಲು. ನಾನು ಮಾತಾಡೋದು ಜಾಗ್ವಾರ್ ಸ್ಟಾರ್ಟ್ ಆದಾಗಿನಿಂದ ಸಿನಿಮಾನೇ ಉಸಿರಾಟ, ಸಿನಿಮಾನೇ ಎಲ್ಲ ನನಗೆ ಇವತ್ತು. ಇವನ್ ನಮ್ಮ ತಂದೆಯವ್ರಿಗೆ ಮುಂಚೆಯಿಂದನೂ ಸಿನಿಮಾ ಅಂದರೆ ತಮಗೆ ಗೊತ್ತಿದ್ದಂಗೆ ಡಿಸ್ಟ್ರಿಬ್ಯೂಷನ್ ಫೀಲ್ಡಲ್ಲಿದ್ದರು. ಮೈಸೂರಲ್ಲಿ ಆಫೀಸ್ ಇತ್ತು, ಚಿಕ್ಕ ಹುಡುಗ ನಾನು ಆವಾಗಲೇ ಹೇಳಿದೆ, ವಿಷ್ಣು ಸರ್ ಕಮ್ಬ್ಯಾಕ್ ಸಿನಿಮಾ ಮೊನ್ನೆ ಬರ್ತಾಯಿತ್ತು, ಸೂರ್ಯವಂಶ. ಇವತ್ತಿಗೂ ನೋಡಿದ್ರೆ ಆ ಒಂದೊಂದು ಪಾಯಿಂಟ್ಸು, ಆ ತಂದೆ ಮಗಂದು ಆ ಎಮೋಷನ್ಸು ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ಅದು ಕನೆಕ್ಟ್ ಆಗುತ್ತೆ ನಮ್ಮ ತಂದೆಯವ್ರಿಗೆ ಆ ಸಿನಿಮಾ ತುಂಬ ಹಾರ್ಟ್ಲಿ. ಚಂದ್ರಚಕೋರಿ ಇರ್ಬೋದು, ಮುರಳಿ ಅವ್ರಿಗೆ ಎಂಥ ಬ್ರೇಕ್ ಅದು ಡೆಬ್ಯೂಗ್ನ. ಅದನ್ನು ಹೇಳಿದ್ದು ಕೇವಲ ನನ್ನ ಮಗ ಅಂತ ಇವತ್ತು ಸಿನಿಮಾ ಆ ಲೆವೆಲ್ಗೆ ಮಾಡ್ತಾ ಇಲ್ಲ, ಅವತ್ತಿಂದನೂ ಆ ಪ್ಯಾಷನ್ ಇದೆ. ಮುರಳಿ ಅವರು ಕೂಡ ಎಷ್ಟೋ ಸಲ ನೆನೆಸ್ಕೊತಾರೆ. ಅವಾಗ ನಮ್ಮ ಮುರಳಿ ಅವ್ರು ಸಿಗ್ತಾ ಇದ್ದಲ್ಲ, ತುಂಬ ಹ್ಯಾಪಿ. ನಾನು ಅದನ್ನೇ ಹೇಳೋದು, ಈ ಥರ ಒಂದು ಪ್ರೊಡ್ಯೂಸರ್ ಸಿಕ್ಕೋದು ಈ ಕಾಲದಲ್ಲಿ ತುಂಬ ಕಷ್ಟ. ಆಮೇಲೆ ನಾವು ನಟರು ಅವ್ರ ಜೊತೆ ಆದಷ್ಟು ತೊಂದರೆಗಳು ಕೊಡಬಾರ್ದು. ಅವ್ರಿಗೆ ಆದಷ್ಟು ಬೆರೆತ್ಕೊಂಡು ಅರ್ಥ ಮಾಡಿಕೊಂಡು ಟೈಮ್ ಕರೆಕ್ಟಾಗಿ ಎಲ್ಲ ನೀಟಾಗಿ ಮುಗಿಸ್ಕೋಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಪ್ರೊಡ್ಯೂಸರ್ ಇದ್ದರೆ ನಾವಿರ್ತೀವಿ, ಇಲ್ಲಾಂದರೆ ಇಂಥ ಚಿತ್ರಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಪ್ರೊಡ್ಯೂಸರ್ ಅದನ್ನ ಹೇಳ್ತಾ ಇರೋದು ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಗೆಳೆಯ, ಆಲ್ ದ ವೆರಿ ಬೆಸ್ಟ್, ತುಂಬ ಒಳ್ಳೇದಾಗಲಿ ಬ್ರದರ್. ಫಸ್ಟ್ ದಯವಿಟ್ಟು ಟೈಟಲ್ ಏನು ಅಂತ ಫೈನಲೈಸ್ ಒಂದಷ್ಟು ಹೆಸರುಗಳು ಇರ್ತವೆ, ಫೈನಲೈಸ್ ಆಗದೇ ಇರೋ ಲೈನ್ಸ್ ಏನಾರ ಒಂದು ಹೇಳಿ, ಹೆಸರುಗಳು ನೀವೇ ಹೇಳ್ಬಿಡಿ. ಟೈಟ್ಲ್ ಹುಡುಕಿದ್ದೀವಿ, ಬಟ್ ನೀವು ಯಾರು ಚೆನ್ನಾಗಿ ಹೇಳಿದ್ರೆ ನಿಮ್ದೇ ಇಟ್ಬಿಡ್ತೀವಿ.
ಇಲ್ಲ ಫೈನಲೈಸ್ ಆಗದೆ ಇರೋದೇನಾರ ಹೇಳೋದಾದ್ರೆ ಪ್ರೊಡಕ್ಷನ್ ನಂಬರ್ 7 ಸೂಪರ್ ಕಾರ್ನರ್ ಸೀಟ್ ತುಂಬ ಎನರ್ಜೆಟಿಕ್ ಆಗಿ ಒಂದು ಇಂಟರ್ವ್ಯೂ ನಡೆಸ್ಕೊಟ್ಟಿದ್ದಾರೆ. ಇದನ್ನ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕಾರ್ನರ್ ಸೀಟ್ ತುಂಬ ಒಂದು ಎಕ್ಸ್ಟ್ರಾಡಿನರಿ ಆಗಿ ಇಂಟರ್ವ್ಯೂ ಮಾಡಿದ್ದಾರೆ. ನವೀನ್ ಬ್ರದರ್ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.